ಮಾನ್ಸೂನ್ ಪರಿಣಾಮ ಭೀಕರ ಬರಗಾಲದ ಛಾಯೆ ಆವರಿಸಿದೆ. ಮುಂಗಾರು ಮಳೆ ಕೈಕೊಟ್ಟಿರೋದ್ರಿಂದ ಮುಂಗಾರು ಬೆಳೆ ರೈತರ ರೊಕ್ಕದ ಮಾಲು ಉದ್ದು, ಹೆಸರು, ಸೋಯಾ, ಎಳ್ಳು, ಹತ್ತಿ ಕಂಪ್ಲೀಟಾಗಿ ಕೈ ತಪ್ಪೋಗಿದೆ. ರೊಕ್ಕದ ಮಾಲು ಕೈ ಸೇರಲಾರಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಕ್ಷಣವೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ ಪ್ರತಿ ಎಕರೆಗೆ 50,000 ರೂಪಾಯಿ ಬರ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಿದ್ದೀವಿ. ರೈತರ ಸಾಲವನ್ನು ಮನ್ನಾ ಮಾಡಬೇಕಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾಯಿದ್ದೀವಿ. ಇವತ್ತು ಬೆಳೆ ವಿಮೆಯಲ್ಲಿ ತಾರತಮ್ಯವಾಗಿದೆ, ಮಲತಾಯಿ ಧೋರಣೆ ಆಗಿದೆ. ಬೆಳೆ ವಿಮೆಯಿಂದ ವಂಚಿತರಾಗಿರ್ತಕ್ಕಂಥ ಎಲ್ಲ ರೈತರಿಗೂ ಕೂಡ ಬೆಳೆ ವಿಮೆಯನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾಯಿದ್ದೀವಿ. ಇವತ್ತು ಬೆಳೆ ಕಟಾವುದಲ್ಲಿ ಅನ್ಯಾಯ ಆಗಿದೆ. ಇವತ್ತು ಇನ್ಸೂರೆನ್ಸ್ನಲ್ಲಿ 7 ವರ್ಷದ ಇಳುವರಿಯನ್ನು ತೆಗೆದು ರೈತರಿಗೆ ಮೋಸ ಮಾಡ್ತಾಯಿದೆ ಸರ್ಕಾರ. ಇವತ್ತು ಇನ್ಸೂರೆನ್ಸ್ ಕಂಪ್ನಿಯವರು ತಕ್ಷಣವೇ 7 ವರ್ಷದ ಇಳುವರಿಯನ್ನು ತೆಗಿತಕ್ಕಂಥದ್ದನ್ನು ಕೈಬಿಡಬೇಕು. ಎಲ್ಲರಿಗೆ ಸಮಾನವಾಗಿ ಬೆಳೆ ವಿಮೆಯನ್ನು ಹಣ ಕೊಡಬೇಕು. ಮಹಾರಾಷ್ಟ್ರ ಉಜ್ನಿ ಪುಣೆ ಡ್ಯಾಮದಿಂದ ಕರ್ನಾಟಕದ ನೀರಿನ ಪಾಲ್ 15 TMC ನೀರನ್ನು ಬಿಡಬೇಕು ಅಂತಕ್ಕಂಥ ಮಾತನ್ನು ಆಗ್ರಹಿಸಿ ಮತ್ತು ದನ ಕರುಗಳಿಗೆ ಕಣಕಿ ಗೋಶಾಲೆಯನ್ನು ತೆರಿಬೇಕು ಅಂತಕ್ಕಂಥದ್ದನ್ನು ಒತ್ತಾಯಿಸಿ BBG ಗ್ರಾಮ್ಜಿಯನ್ನು ರದ್ದು ಮಾಡಬೇಕು. ಉದ್ಯೋಗ ಖಾತ್ರಿಯನ್ನು ಜಾರಿ ಮಾಡಬೇಕು. ಸಮಾನವಾಗಿ ಎಲ್ಲರಿಗೂ ಕೂಡ ಕೆಲಸ ಕೊಡಬೇಕಂತಕ್ಕಂಥ ಮಾತನ್ನು ಆಗ್ರಹಿಸಿ ರೈತರ ಸಾಲ ಮನ್ನಾ ಮಾಡಬೇಕು. ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಬೇಕು. ಮರು ಬಿತ್ತನೆಗೆ ಬೀಜ ರಸಗೊಬ್ಬರವನ್ನು ಉಚಿತವಾಗಿ ಕೊಡಬೇಕಂತ ಒತ್ತಾಯಿಸಿ ನಾಳೆ 20ನೇ ತಾರೀಕು ಆಗಸ್ಟ್ 20ರಂದು ಕಲಬುರಗಿ ಸಂಪೂರ್ಣವಾಗಿ ಸ್ವಯಂ ಪ್ರೇರಿತವಾಗಿ ಬಂದನ್ನು ನಡೆಸ್ತಾ ಇದ್ದಾರೆ. ಬಂದನ್ನು ನಡೀತದಂತಕ್ಕಂಥ ಮಾತಾಡಬೇಕು. ಈ ಬಂದಿಗೆ ಎಲ್ಲ ವ್ಯಾಪಾರಸ್ಥರು, ರೈತರು, ಕಾರ್ಮಿಕರು, ಬೀದಿ ವ್ಯಾಪಾರಿಗಳು ಮತ್ತು ಎಲ್ಲ ಅಡತ್ ವ್ಯಾಪಾರಸ್ಥರು ಎಲ್ಲರೂ ಕೂಡ ಆಟೋ ಚಾಲಕರು, ಪೆಟ್ರೋಲ್ ಪಂಪ್ ಮಾಲೀಕರು ಮತ್ತು ಲಾರಿ ಮಾಲೀಕರು ಇವರೆಲ್ಲರೂ ಕೂಡ ಈ ಬಂದಿ ಜೊತೆಗೆ ಅನ್ನದಾತರ ಜೊತೆಗೆ ಕೈ ಜೋಡಿಸ್ಬೇಕಂತಕ್ಕಂಥ ಮಾತನ್ನು ವಿನಂತಿಯನ್ನು ಮಾಡ್ತಿದ್ದೀವಿ, ಒತ್ತಾಯನ ಮಾಡ್ತೀವಿ. ಬಂದನ್ನು ಯಶಸ್ವಿಯಾಗಿ ನಡೀತದೆ. ಈ ಬಂದಿಗೆ ತಾವೆಲ್ಲರೂ ಕೂಡ ಸಹಕರಿಸ್ರಿ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೈತರ ನೆರವಿಗೆ ಧಾವಿಸಲಿ ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾಯಿದ್ದೀವಿ. ಹೆಸರು ಶರಣಬಸಪ್ಪ ಮನ್ಶೆಟ್ಟಿ, ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾಧ್ಯಕ್ಷ.